ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 21-22 ಪುಟಗಳಿದೆ ಅದು. ಪವಿತ್ರ ಗೌಡ 10 ವರ್ಷಗಳಿಂದ ನನ್ನ ಜೊತೆಗೆ ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ದಾರೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. 10 ವರ್ಷಗಳಿಂದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ವಾಸವಿದ್ದಾರೆ. ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವನ್ ನನ್ನ ಹಾಗೂ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಪವನ್ ನನ್ನ ಹಾಗೂ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ, ಪವಿತ್ರ ಗೌಡ ಜೊತೆಗೆ 10 ವರ್ಷಗಳಿಂದ ನಾನು ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ, 10 ವರ್ಷಗಳಿಂದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ವಾಸವಿದ್ದಾರೆ ಅನ್ನುವಂಥದ್ದನ್ನ ದರ್ಶನ್ ಅವರೇ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆ. ಇನ್ನು DNA ಟೆಸ್ಟ್ ಅನ್ನ ಮಾಡಿಸಿದಂತ ಸಂದರ್ಭದ ಫೋಟೋವನ್ನ ಕೂಡ ಮುಂದೆ ಇಡ್ತಾ ಇದ್ದೀವಿ. DNA ಟೆಸ್ಟ್ ಅನ್ನ ಮಾಡಿದಂತ ಸಂದರ್ಭ ಇವೆಲ್ಲ ನೋಡ್ತಾ ಇದ್ದೀರಾ. ಆರೋಪಿಗಳು ಅದಾದ ನಂತರ ಅಲ್ಲಿ ವೈದ್ಯರ ಬಳಿ ಟೆಸ್ಟ್ ಅನ್ನ ಕೂಡ ಮಾಡಿಸ್ಕೊಂಡಿದ್ದು, ಪವಿತ್ರ ಗೌಡ ಟೆಸ್ಟ್ DNA ಟೆಸ್ಟ್ ಅನ್ನ ಮಾಡಿಸ್ಕೊಂಡಿರೋದು. ಕಾರಣ ಮ್ಯಾಚ್ ಆಗಬೇಕಾಗುತ್ತೆ. ಅಲ್ಲಿ ಹಲವು ಟೆಸ್ಟ್ಗಳ ಟೆಕ್ನಿಕಲ್ ಎವಿಡೆನ್ಸ್ಗಳು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗೆ ಸಾಕ್ಷ್ಯಗಳು ಕೂಡ ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ DNA ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಚಪ್ಪಲಿಗೂ ಕೂಡ ರಕ್ತದ ಕಲೆ ಅಂಟ್ಕೊಂಡಿತ್ತು ಅಂತ ಹೇಳಿ ಅದನ್ನು ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಿಪೀಸ್ ಪಟ್ಟಿಯ ಮೇಲೆ ಸಿಕ್ಕಿರುವಂಥ ವಿಚಾರ, ಬೆಲ್ಟ್ ಮೇಲೆ ಸಿಕ್ಕಿರೋದು, ಲಾಠಿ ಮೇಲೆ ಸಿಕ್ಕಿರೋದು ಎಲ್ಲವೂ ಕೂಡ ಮ್ಯಾಚ್ ಆಗಕ್ಕೆ ಅದು ಅತಿ ಇಂಪಾರ್ಟೆಂಟು. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನಂದೀಶ್ ಎಂಬುವವನು ನನ್ನ ಅಭಿಮಾನಿಯಾಗಿದ್ದು ಬರ್ತ್ಡೇ ದಿನ ನನ್ನ ಮನೆಗೆ ಬರುತ್ತಿದ್ದ. ಯಾರು? ನಂದೀಶ್ ಅಂತ ಹೇಳಿ ಬರ್ತ್ಡೇ ದಿನ ನನ್ನ ಮನೆಗೆ ಬರ್ತಾ ಇದ್ದ. ನಂದೀಶ್ನ ಮುಖ ಪರಿಚಯ ಇದೆ ನನಗೆ. ಪ್ರತಿ ಬರ್ತ್ಡೇಗೂ ಬರ್ತಾರೆ ಅಂತಾರೆ, ಮುಖ ಪರಿಚಯ ಇಲ್ಲದೆ ಇರಕ್ಕಾಗುತ್ತಾ? ಲಕ್ಷ್ಮಣ್ 15 ವರ್ಷಗಳಿಂದ ನನ್ನ ಕಾರ್ ಡ್ರೈವರ್ ಆಗಿದ್ದಾನೆ. ಯಾರು? ಲಕ್ಷ್ಮಣ್ 15 ವರ್ಷಗಳಿಂದ ನನ್ನ ಕಾರ್ ಡ್ರೈವರ್ ಆಗಿದ್ದಾನೆ. ವಿನಯ್ 3-4 ವರ್ಷಗಳಿಂದ ಕಾಮನ್ ಫ್ರೆಂಡ್ ಆಗಿರೋದು. ಅದೇ ಪವಿತ್ರ ಗೌಡ ನಿವಾಸಕ್ಕೆ ಹೋಗಿದ್ದು ಪ್ರದೋಷ್, ವಿನಯ್ ಎಲ್ಲ ಬಂದ್ರಲ್ಲ ಅಲ್ಲಿ. ನಾಗರಾಜ್ ಮೈಸೂರಿನಲ್ಲಿ ನನ್ನ ಫಾರ್ಮ್ ಹೌಸ್ ನೋಡಿಕೊಳ್ತಾರೆ. ನಾಗರಾಜ್ ಅದೇ ನಾಗನ್ ಜೊತೆ ಕೂತ್ಕೊಂಡಾಗಲ್ಲ ಒಬ್ಬ ವ್ಯಕ್ತಿ ಇದ್ನಲ್ಲ ಅವರೇ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು. ಅದರಲ್ಲಿ ಎಲ್ಲವನ್ನ ಪರಿಚಯ, ಯಾರ್ಯಾರು ಹೇಗೆ ಪರಿಚಯ, ಯಾವ ರೀತಿ ಪರಿಚಯ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಕಾರಣ ಈ ಆರೋಪಿಗಳ ಲಿಂಕ್ ಹೆಂಗ್ ಬಂತು ನಿಮಗೆ, ಇವರೆಲ್ಲ ಎಷ್ಟು ವರ್ಷಗಳಿಂದ ಪರಿಚಯ, ಯಾರಿವರು, ಎಲ್ಲ ಡೀಟೇಲ್ ಆಗಿ ಅದ್ರ ಉಲ್ಲೇಖ ಮಾಡಬೇಕಾಗತ್ತೆ. ಸೊ DNA ಟೆಸ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಫೋಟೋ ಕೂಡ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು. ಸಾರಿ ಹೇಳುತ್ತಾ ಇವೆ ಇವು ಚಾರ್ಜ್ ಶೀಟ್ಗಳು. ದೀಪಕ್ ಅನ್ನುವವರು ವಿನಯ್ ಸ್ನೇಹಿತನಾಗಿದ್ದು ಆತ ನನ್ನ ಅಭಿಮಾನಿ. ದೀಪಕ್ ಅನ್ನುವವರು ಪ್ರದೋಷ್ ನನಗೆ 16 ವರ್ಷಗಳಿಂದ ಪರಿಚಯ. ಪ್ರದೋಷ್ 16 ವರ್ಷಗಳಿಂದ ಪರಿಚಯ ಅಂತ. ಚಿತ್ರದುರ್ಗದ ರಾಘವೇಂದ್ರ ನನ್ನ ಅಭಿಮಾನಿ, ಸಂಘದ ಅಧ್ಯಕ್ಷ ಕೂಡ. ನನ್ನ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗದಲ್ಲಿ. ದರ್ಶನ್ ಸ್ವಇಚ್ಛಾ ಹೇಳಿಕೆ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು. ಅದರಲ್ಲಿರುವಂತಹ ಸಾರಾಂಶವನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ ಪಾಯಿಂಟ್ ಟು ಪಾಯಿಂಟ್. ದೀಪಕ್ ಅನ್ನುವರು ವಿನಯನ ಸ್ನೇಹಿತ. ಇದು ದರ್ಶನ್ ಕೊಟ್ಟಂತ ಹೇಳಿಕೆಯ ಚಾರ್ಜ್ ಶೀಟ್ನಲ್ಲಿ ನಮೂದಾಗಿರುವಂಥ ಅಂಶಗಳು. ಅದರ ಒಂದು ಶೀಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು 20-21 ಪುಟಗಳು ಇದೆ ಅಂತೆ. ಅದು ಅದೆಲ್ಲ ಡಿಟೇಲ್ ಆಗಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಆ ಸಾರಾಂಶವನ್ನು ಮಾತ್ರ ಹೇಳ್ತಾ ಇದ್ದೀವಿ. ಪಾಯಿಂಟ್ ಟು ಪಾಯಿಂಟ್ ಇರುವಂಥ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಹೇಗೆ ಲಿಂಕ್ ಆಯಿತು, ಏನಾಯಿತು ಅಂತೇಳಿ. ಅದೇ ಪ್ರತಿಯಲ್ಲಿ ದರ್ಶನ್ ಒಪ್ಪಿಕೊಂಡಿರುವಂಥ ವಿಚಾರವೂ ಕೂಡ ಇದೆ, ಏನಾಯಿತು ಅಂತ ಹೇಳಿ.